ತಾನ್ ಮಾಡ್ತಾ ಇರೋದೆಲ್ಲ ತಪ್ಪು ಅಂತ ಅವನ್ಗೆ ಅನ್ನಿಸ್ತಾನೆ ಇರ್ಲಿಲ್ಲ ಕಣವ. ದಿನಾ ಒಂದ್ ವ್ಯಾಜ್ಯ, ದಿನಾ ಒಂದ್ ಗುದ್ದಾಟ ಇದ್ದುತ್ತೆ. ಅದಕ್ಕೆಲ್ಲ ಕಾರಣ ಏನು ಅಂದ್ರೆ ಅವನಿಗೆ ಅವಳ ಮೇಲಿದ್ದಿದ್ದು ಅಪಾರವಾದ ಪ್ರೀತಿ. ಹೆಂಗನ ಮಾಡಿ ಅವಳನ್ನೇ ಅವನು ಕೊಟ್ಟು ಮದುವೆ ಮಾಡ್ಬಿಟ್ರೆ ಅವನೊಬ್ಬ ಮನ್ಸಾಯ್ತಾನೆ, ಅವನಿಗೊಂದ್ ಜವಾಬ್ದಾರಿ ಬರ್ತದೆ ಅಂತ ಎಲ್ರು ಸೇರ್ಕೊಂಡು ಒಂದ್ ದಿವಸ ದೊಡ್ಡವ್ರ ತಾವ ಟಾಪಿಕ್ ಎತ್ತಿದ್ರು. ಕುರಿನ ಮುದ್ದಾಗ್ ಸಾಕಿ ಕಟ್ಕನ್ ಕೈ ಕೊಟ್ಟಂಗೆ ಆ ಮಗಿನ್ ತಂದು ಇವನ್ ತಲಿಯ ಕಟ್ಟಿ ಅವಳ ಬಾಳ್ನು ಯಾಕೆ ಹಾಳು ಮಾಡ್ತೀರಿ? ಚಿಕ್ಕ ವಯಸ್ಸಿಂದಲೇ ಅವರಿಬ್ರು ಗಂಡ ಹೆಂಡತಿ ಅಂತ ನೀವೇ ನಾನೇ ಹೇಳಿದ್ದು. ನನ್ನ ಮಗ ಕನಕಮೂರ್ತಿ ದೊಡ್ಡದಾಗಿ ಓದ್ತಾನೆ, ದೊಡ್ಡ ಸಾಹೇಬ ಆಗ್ತಾನೆ, ಈ ಸೂರ್ಯವಂಶದ ಕೀರ್ತಿನ ಬೆಳೀತಾನೆ ಅಂತ ಅನ್ಕೊಂಡಿದ್ದೆ. ನಾನು ಅನ್ಕೊಂಡಿದ್ದೇನಾದ್ರೂ ಆಗಾಯ್ತಾ? ಆಗ್ತದ? ಈ ಸಿಹಿ ಜೇನುತುಪ್ಪದ ಅಡಿಯಾಗೆ ಒಂದಿಷ್ಟು ಕಸ ಇರ್ತದೆ, ಹಂಗೆ ಶ್ರದ್ಧೆ ಶಿಸ್ತು ಭಕ್ತಿಗೋಸ್ಕರ ಹೆಸರುವಾಸಿ ಹಾಕಿರೋ ಈ ಸೂರ್ಯವಂಶದಲ್ಲಿ ಇವನೊಬ್ಬ ಅಪ್ರಯೋಜಕ. ಆ ಹೆಣ್ಮಗ ಎತ್ತವ್ರನ್ನ ಮರೆತು ಈ ಸತ್ಯಮೂರ್ತಿನೇ ಸರ್ವಸ್ವ ಅಂತ ತಿಳ್ಕೊಂಡು ನಂತಾವ ಬೆಳೆದವಳೆ. ಹೆಂಗ್ ಬೆಳೆದವಳೆ? ವಿದ್ಯೆ ವಿವೇಕದಾಗೆ ಅವಳಿಗೆ ಸರಿ ಸಮಾನವಾಗಿರೋರು ಯಾರಾದ್ರೂ ಇದಾರಾ? ಇಲ್ಲ. ಅಂಥವನ್ನ ಮದುವೆ ಮಾಡ್ಕೊಳ್ಳೋಕೆ ನಿನ್ ಮಗನ ಹತ್ರ ಏನೈತೆ ಯೋಗ್ಯತೆ? ಅವಳಿಗೂ ಇವನು ಅಂದ್ರೆ ಪ್ರಾಣ ರೀ. ಇಡೀ ದಿವಸ ಇವನ್ ಜೊತೆಗೆ ಸುತ್ತಾಡ್ತಾ ಇರ್ತಾಳೆ. ಅಪ್ಪಯ್ಯ ಪರಿಮಳನ ಅಣ್ಣಂಗ್ ಮದ್ವೆ ಮಾಡ್ಬಿಡಣ. ಅವಳು ಅವನ್ನ ತಿದ್ದು ಬಿಡ್ತಾಳಪ್ಪಯ್ಯ. ಆಮೇಲೆ ಅಣ್ಣನ ಬದ್ಲಾಗ್ ಹೋಗ್ತಾನೆ. ಯಾಕ್ರಿ ಯೋಚನೆ ಮಾಡ್ತೀರಾ? ಬೇಕಾದ್ರೆ ಪರಿಮಳನು ಅವಳು ನಾನ್ ಬೆಳೆಸಿರೋ ಕೂಸು, ನೀನು ಮಗನಾಗಲ್ಲ. ನಾನ್ ಹಾಕಿದ ಗೆರೆನ ಅವಳು ದಾಟೋದಿಲ್ಲ, ಯಾವತ್ತೂ ದಾಟೋದಿಲ್ಲ. ಯಾರ ಹಣೆ ಬರಹ ಹೆಂಗಾಯ್ತದೋ ಕಂಡವ್ರು ಯಾರು? ಪುರೋಹಿತರನ್ನ ಕರೆಸಿ ಮುಹೂರ್ತ ಇಡ್ಸಿ. ಆಯ್ತ್ರಿ. ಬಿರಿ ತಗೊಂಬರಲ್ಲ ಬಂದ್ಬಿಟ್ಟ. ಇದೇನಿದು ಮಾವಿನ ಸೊಪ್ಪು ಬಾಳೆಕಂಬ ಎಲ್ಲ ಮನೇಲಿ ಏನ್ ವಿಶೇಷ? ಏನು ಹಿಂಗ್ ಕೇಳ್ತಿದ್ಯಾ? ಸೂರ್ಯವಂಶದವ್ರ ಮನ್ಲಿ ಮದ್ವೆ ಅಂದ್ರೆ ಸಡಗರ್ಕೇನವ ಬರ. ಎಲ್ ನೋಡಿದ್ರು ಜನ, ಎಲ್ ನೋಡಿದ್ರು ಮುತ್ತೈದೆ ಹೆಂಗಸ್ರು, ಎಲ್ ನೋಡಿದ್ರು ಪದವೋ ಪದ. ಸತ್ಯಮೂರ್ತಿಗಳಿಗೆ ಆ ಪರಿಮಳದ ಮೇಲೆ ಎಷ್ಟೊಂದು ಪ್ರೀತಿ ಇತ್ತು ಅನ್ನೋದಕ್ಕೆ ಆ ಮದ್ವೆನೆ ಸಾಕ್ಷಿ ಕಣವ. ಅವ್ರಪ್ಪ ಅಂತೂ ಈ ಮದುವೆಗೆ ಒಪ್ಕೊಂಡಿದ್ದು ಕನಕನ್ಗೆ ಕ್ಯೂನೇ ಇಲ್ದೆ ತಿರುಪತಿ ತಿಮ್ಮಪ್ಪನ ದರ್ಶನ ಆದಷ್ಟು ಸಂತೋಷ ಆಗ್ಬಿಟ್ಟಿತ್ತು. ಈ ಸಂತೋಷ ಸಂದರ್ಭದಲ್ಲಿ ದೇವ್ರಿಗೋಗಿ ಹಣ್ಣುಕಾಯಿ ಮಾಡಿಸ್ಕೊಂಡು ಬರ್ಬೇಕಾದ್ರೆ ಯಾವ್ದೋ ಒಂದ್ ಹುಡುಗಿ ನೀರಿಗೆ ಬಿದ್ದು ಪ್ರಾಣ ಕಳ್ಕೊಳ್ಳೋದು ನೋಡ್ಬಿಟ್ಟ. ಅವಳನ್ನ ತಗಂಬಂದು ದಡದ ಮೇಲೆ ಮಲಗಿಸಿದ್ಮೇಲೆ ಕಣವ ಗೊತ್ತಾಗಿದ್ದು ಅವಳ ಪರಿಮಳ ಅಂತ. ಕೇಳಿ ತೀರ್ಮಾನ ತಗೊಂಡ್ರಿ? ನೀವೇ ಸೇರಿ ಡಿಸೈಡ್ ಮಾಡ್ಕೊಂಡ್ರೋ ಮದ್ವೆಗೆ ಕುತ್ತಿಗೆ ಒಡ್ಡಕ್ಕೆ ನಾನು ಕುರಿಯಲ್ಲ. ಆಸೆ ಪಡೋದಕ್ಕೂ ಒಂದು ಮಿತಿ ಬೇಡ? ನನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ಏನ್ ಯೋಗ್ಯತೆ ಇದೆ ನಿನ್ಗೆ? ವಿದ್ಯೆ ಕಲ್ತಿರೋ ನನ್ಗೂ ವಿವೇಕ ಇಲ್ದಿರೋ ನಿನ್ಗೂ ಹೇಗ್ ಹೊಂದಾಣಿಕೆ ಆಗುತ್ತೆ? ಇದೇನವ ಹಿಂಗಂತ್ಯ ನೀನು? ಇಷ್ಟು ದಿವಸ ನೀನು ಇವನ್ ಜೊತೆ ಪಿರುತಿಂದ ಪಳಗ್ಲಿಲ್ವಾ? ಅವ್ರು ಸಾಕಿರೋ ದನಕರುಗಳ ಜೊತೆ ಅಷ್ಟೇ ಪ್ರೀತಿಯಿಂದ ಪಳಗಿದ್ದೀನಿ. ಅದಕ್ಕೋಸ್ಕರ ಅವುಗಳನ್ನ ಮದ್ವೆ ಆಗಕ್ಕಾಗತ್ತಾ? ನೇನ್ ಕಟ್ಟೋ ತಾಳಿ ಕುತ್ತಿಗೆ ಒಟ್ಟೋದು, ನೇನ್ ಗಂಬಕ್ ಪ್ರಾಣ ಕೊಡೋದು ಎರಡು ಒಂದೇ. ನೇಣ್ ಹಾಕೋನಾದ್ರು ನಿನ್ ಕಡೆ ಆಸೆ ಏನು ಅಂತ ಕೇಳ್ತಾರೆ. ಆದ್ರೆ ಮದುವೆ ಮಾಡ್ಕೊಂಡು ಜೀವನ ಪೂರ್ತಿ ಬಾಳ್ಬೇಕಾಗಿರೋ ನನ್ನ ನೀವ್ಯಾರು ಒಂದು ಮಾತು ಕೇಳಲಿಲ್ಲ. ಯಾಕೆ ಹೇಳಿ? ನಾವ್ ತಾನೇ ಅನ್ನ ಬಟ್ಟೆ ಕೊಟ್ಟು ಸಾಕಿದೀವಿ, ಓದಿಸ್ತಾ ಇದೀವಿ. ಅವಳೇನ್ ಕೇಳೋದು? ನಾವ್ ಹೇಳ್ದಂಗ ಅವಳು ಕೇಳ್ತಾಳೆ ಅಂತ ತಾನೆ. ಅದಕ್ಕೆ ತಾನೆ. ಸಾಕು ಪರಿಮಳ, ಇಷ್ಟು ದಿವಸ ನೀನ್ ನನ್ನ ಜೊತೆ ಪಳಗ್ತಾ ಇದ್ದದನ್ನ ನೋಡಿ ನನ್ನ ಹಾಗೆ ನೀನು ನನ್ನ ಪ್ರೀತಿಸ್ತಾ ಇದೀಯ ಅಂತ ನಾನು. ಆದ್ರೆ ದನ ಕರುಗಳ ಜೊತೆ ನೀನ್ ನನ್ನ
ಚಿಕ್ಕ ವಯಸ್ಸಿನಿಂದ ನಿನ್ ಸಂತೋಷನೇ ನನ್ ಸಂತೋಷ ಅಂತ ಬಾಳ್ತಾ ಇದ್ದೆ ನನಗೆ. ಈ ಮದುವೆಯಿಂದ ನಿನ್ನ ಸಂತೋಷ ಹಾಳಾಗುತ್ತೆ ಅನ್ನೋದಾದ್ರೆ ಅದಕ್ಕೆ ಖಂಡಿತ ನಾನ್ ಕಾರಣ ಆಗಿರಲ್ಲ. ನಿನ್ ಮನಸ್ಸಿಗೆ ಇಷ್ಟವಾದ ಹುಡುಗನ ಜೊತೆ ಮದುವೆ ಮಾಡ್ಕೊ. ಅಪ್ಪಾಜಿ ಮೇಲೆ ನೀನ್ ಇಷ್ಟೊಂದು ಗೌರವ ಇಟ್ಕೊಂಡಿದ್ಯಾ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ತುಂಬಾ ನೊಂದ್ಕೋತಾರೆ. ಪರಿಮಳ ನಾನ್ ಬೆಳೆಸಿದ ಕೂಸು, ನಾನ್ ಹಾಕಿದ ಗೆರೆನ ಅವಳು ಯಾವತ್ತೂ ದಾಟೋದಿಲ್ಲ ಅನ್ನೋ ನಂಬಿಕೆ ಅವ್ರಿಗೆ. ಅವ್ರ ನಂಬಿಕೆ ಸುಳ್ಳಾಗೋದ್ ಬೇಡ. ನಿನ್ಗೆ ಈ ಮದುವೆ ಇಷ್ಟ ಅಲ್ಲ ಅಂತ ಅವ್ರಿಗೆ ಗೊತ್ತಾದ್ರೆ ಒಂದ್ ಹೆಣ್ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ಅವಳು ವಿರುದ್ಧವಾಗಿ ನಡ್ಕೊಂಡಲ್ಲ ಅಂತ ಅವ್ರು ಬದುಕಿರೋವರೆಗೂ ಕೊರಗ್ತಾನೆ ಇರ್ತಾರೆ. ಅಪ್ಪಾಜಿಗ ನೋವು ಕೊಡೋದು ಬೇಡ. ಈ ಮದುವೆ ನನಗೆ ಇಷ್ಟ ಅಲ್ಲ ಅಂತ ಹೇಳ್ಬಿಡ್ತೀನಿ. ಹೇಗೋ ಅವ್ರ ದೃಷ್ಟಿಯಿಂದ ನಾನು ಕೆಟ್ಟ ಮಗ, ಕೆಟ್ಟವನಾಗೆ ಇದ್ಬಿಡ್ತೀನಿ. ನಿಮ್ಮ ಅಪ್ಪಾಜಿ ಮಾನ ಮರ್ಯಾದೆ ಎಲ್ಲ ಈ ಮದುವೆಲ್ಲೈತೆ. ಸಂಬಂಧಿಕರು, ನೆಂಟರು, ಕುಲಸ್ಥರು ಎಲ್ರು ಬಂದ್ಬಿಟ್ಟಿದ್ದಾರೆ. ಈ ಮದುವೆ ಏನಾದ್ರೂ ನಿಂತೋದ್ರೆ ನಿಮ್ಮ ಅಪ್ಪಾಜಿ ಅವ್ರ ಮುಂದೆ ತಲೆ ಎತ್ಕೊಂಡು ಓಡಾಡಕ್ ಆಗಲ್ಲ ಕಣಪ್ಪ. ಅವನ್ ತಾವೇನೇ ಮಾತು? ಆ ಹೆಣ್ಮಗಳು ಕುತ್ತಿಗೆ ತಾಳಿ ಕಟ್ತಾನ ಇಲ್ವಾ ಕೇಳು. ಹೇಳು ಮಗ, ತಾಲಿ ಕಟ್ತಿದ್ದಾನೆ? ಹೇಳು ಹೇಳು. ಕಟ್ಟಲ್ಲಮ್ಮ. ಕ್ಷಣದಿಂದ ಗೌಡ್ರು ಅವನ್ ಕೈಲಿ ಮಾತಾಡೋದೇ ಬಿಟ್ಬಿಟ್ರು. ಅಷ್ಟು ದಿವಸ ಅವನ್ ಮಾಡಿದ ಕೆಲಸ ಕಂಡ್ರೆ ಮಾತ್ರ ಅವ್ರಿಗೆ ಆಯ್ತಾ ಇರ್ಲಿಲ್ಲ. ಈ ಘಟನೆ ನಡೆದ್ಮೇಲೆ ಅವನ್ ನೆಳ್ ಕಂಡ್ರೆ ಅವ್ರಿಗೆ ಆಗ್ದಂಗ ಆಗೋಯ್ತು. ಅಲ್ಲಿ ಅಪ್ಪ ಎಂಥ ಕಗ್ಗಲ್ಲಿಗೆ ನಾನ್ ಜನ್ಮ ಕೊಟ್ಟೆ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ರೆ, ಇಲ್ಲಿ ಮಗ ಎಂಥ ಪವಿತ್ರವಾದ ತಂದೆ ಹೊಟ್ಟೆಲ್ ನಾನು ಹುಡ್ದೆ ಅಂತ ಮನಸ್ಸಿನಲ್ಲೇ ಒಂದು ಪುಟ್ಟದ ಗುಡಿ ಕಟ್ಟಿ ಆ ಗುಡಿ ಒಳಗೆ ಅವರ ಅಪ್ಪನ್ನ ಪ್ರತಿಷ್ಠಾಪನೆ ಮಾಡಿ ಭಕ್ತಿಯಿಂದ ಪೂಜಿಸ್ತಾವನೆ. ಅಂತ ಬಂಗಾರದಂತ ಹುಡುಗಿನ ಮದುವೆ ಮಾಡ್ಕೊಳಕಿಲ್ಲ ಅನ್ನಲ್ಲ ಅನ್ನೋ ಒಂದೇ ಕ್ವಾಪಕ್ಕೆ ಗೌಡ್ರು ಅವನ್ನ ಬೈಬಾರ್ದ್ ಮಾತೆಲ್ಲ ಬೋದು ಅವನ ಮೇಲಿನ ಹಠಕ್ಕೆ ಬೆಂಗಳೂರಿಂದ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ನ ಕರ್ಕೊಂಬಂದು ಪರಿಮಳನ್ನ ಅವನು ಕೊಟ್ಟು ಮದುವೆ ಮಾಡಿದ್ರು ಕಣಮ್ಮ ಗೌಡ್ರು. ವಿಷಯ ಯಾರಿಗೂ ಹೇಳ್ಬೇಡ ಅಂತ ಕನಕಾನ್ ಅಂತ ಅವನಿಂದ ಮಾತು ತಗೊಂಡಿದ್ದ ಕಣಮ್ಮ. ನಾನ್ ಬಾಯಿ ತಡಿಲಾರ್ದೆ ಎಲ್ಲ ನಿಂತ ಒದ್ರುಬಿಟ್ಟೆ. ನೀನು ಅಷ್ಟೇ, ಈ ವಿಷಯ ಯಾರ ತವಲು ಹೇಳ್ಬೇಡ.